ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ನಮ್ಗೆ ಯಶಸ್ಸು ಸಿಕ್ಕಿದಾಗ ಎವ್ರಿಥಿಂಗ್ ಫಾರ್ಮ್ಸ್ ಆನ್ ಇಟ್ಸ್ ಓನ್, ಎಲ್ಲದು ಹಂಗಂಗೆ ಶೇಪ್ ಅಪ್ ಆಗುತ್ತೆ. ಅದಾಗಿಲ್ಲ ಅಂದಾಗ ದೆನ್ ವಿ ಹ್ಯಾವ್ ಟು ಶೇಪ್ ಅವರ್ ಸೆಲ್ಫ್. ನನ್ನ ಜೀವನ ಒಂದು ದಿಕ್ಕಿಗೆ ತೊಗೊಂಡು ಹೋಗಬೇಕು, ನನ್ನ ಜೀವನ ನಾನು ಅಲ್ಲಿ ರೂಪಿಸ್ಕೊಳ್ಬೇಕು. ಅದು ಯಾವ ಸೈಜಲ್ಲಿ ಯಾವ ಥರದಲ್ಲಿ ರೂಪಿಸ್ಕೊಳ್ಬೇಕು ಅನ್ನೋದು ದಟ್ ಬಿಕಮ್ಸ್ ಅ ಚಾಲೆಂಜ್. ಇಟ್ ಈಸ್ ನಾಟ್ ಈಸಿ. It is not easy to accept that you are doing so big and suddenly it is not happening. So you have already lost all the hopes. In next then ಇವಾಗ ಸಸ್ಟೈನ್ ಆಗಬೇಕಂದ್ರೆ then you should just go and take up anything which comes on your way. Am I ready to take up that? So it was a big challenge personally ನನಗೆ. ಬಟ್ ಅದರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು, ಹೌದು ನಾವು ಅಂದ್ಕೊಳ್ಳೋದೆಲ್ಲ ಆಗಲ್ಲ ಅನ್ನೋವಂಥದ್ದು ಅಕ್ಸೆಪ್ಟ್ ಮಾಡಿಕೊಂಡು, ದೆನ್ ಯು ರಿಯಲಿ ಕಮ್ ಟು ರಿಯಾಲಿಟಿ ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ನೌ ಆ್ಯಂಡ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಥಿಂಕ್ ಆಫ್ ಆ್ಯಂಡ್ ಕೇಪಬಲ್ ಆಫ್. ವೆದರ್ ಇಟ್ಸ್ ಮನಿ ಆರ್ ವಾಟ್ ಎವರ್ ಯು ಕಾಲ್ ಯುವರ್ ಸಕ್ಸಸ್ ಆ್ಯಸ್, ಎವ್ರಿಥಿಂಗ್ ಈಸ್ ಕಮ್ ಟು ಒನ್ ಹಿಂಗೇನೋ ಅನ್ನೋದು ಶ್ರಿಂಕಾಗಿ ಇಷ್ಟ ಅಂತ ಕಾಣಿಸುತ್ತೆ. ಆವಾಗ ನಮ್ಮ ಜೀವನನ ನಾವು ಅದನ್ನು ಹೇಗೆ ನಾವು ರೂಪಿಸ್ಕೊಳ್ಬೇಕು ಅನ್ನೋದು ಇಟ್ ಟುಕ್ ಸಮ್ ಟೈಮ್.